ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭೆ ವಿಶೇಷ ಸಾಮಾನ್ಯ ಸಭೆ ಜಯಲಕ್ಷ್ಮಿ ಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕೆಆರ್ಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ನಗರೋತ್ಥಾನ ಕಾಮಗಾರಿಗೆ ಪುರಸಭೆ ಅಧ್ಯಕ್ಷರು ಹಾಗೂ ಚುನಾಯಿತ ಸದಸ್ಯರನ್ನ ಕಡೆಗಣಿಸಿರುವ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ಪಟ್ಟಣದ ವಾಸವಿ ಮಹಲ್ ಹಿಂಭಾಗದ ಸಭಾಂಗಣದಲ್ಲಿ ವಾಸವಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕುಶಾಲನಗರ ಪುರಸಭೆ ವಿಶೇಷ ಸಾಮಾನ್ಯ ಸಭೆ ಅಧ್ಯಕ್ಷರಾದ ಜಯಲಕ್ಷ್ಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕುಶಾಲನಗರ ಪುರಸಭೆ ವಿಶೇಷ ಸಾಮಾನ್ಯ ಸಭೆ ಅಧ್ಯಕ್ಷರಾದ ಜಯಲಕ್ಷ್ಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯ ಆರಂಭದಲ್ಲಿ ಪುರಸಭಾ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಒಳಚರಂಡಿ ಕಾಮಗಾರಿ ಇನ್ನೂ ಪೂರ್ಣಗೊಳ್ಳದ ಬಗ್ಗೆ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು. ಕೋಟ್ಯಾಂತರ ರೂಪಾಯಿ ಅನುದಾನದ ಈ ಮಹತ್ವಾಕಾಂಕ್ಷೆ ಯೋಜನೆ ಅಧಿಕಾರಿ ನಿರ್ಲಕ್ಷ್ಯದಿಂದ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ. ಈ ಹಿಂದೆ ಮುಂದಿನ 15 ದಿನಗಳಲ್ಲಿ ಯೋಜನೆ ಪೂರ್ಣಗೊಳ್ಳಲಿದೆ ಎಂದು ಸಭೆಯಲ್ಲಿ ತಿಳಿಸಿದರು. ಆದರೆ ಕಾಮಗಾರಿ ಮುಗಿದಿಲ್ಲ, ಯೋಜನೆ ಕೂಡ ಪೂರ್ಣಗೊಂಡಿದೆ ಎಂದು ಸಭೆಯಲ್ಲಿ ಜಲಮಂಡಳಿ ಎ ಪ್ರಸನ್ನ ಕುಮಾರ್ ಅವರನ್ನ ಸದಸ್ಯರು ತರಟೆಗೆ ತೆಗೆದುಕೊಂಡರು. ಸದಸ್ಯರಾದ ಜಯವರ್ಧನ್, ಆನಂದ್ ಕುಮಾರ್, ಅಮೃತ್, ರೇಣುಕಾ, ಪ್ರಕಾಶ್, ಜಗದೀಶ್ ಮಾತನಾಡಿದರು. ಸದಸ್ಯರಾದ ಅಮೃತ್ ರಾಜ್ ಮಾತನಾಡಿ, ಪುರಸಭೆ ವತಿಯಿಂದ ಅವೈಜ್ಞಾನಿಕ ರೀತಿಯಲ್ಲಿ ತೆರಿಗೆ ವಸೂಲಿ ಮಾಡಲಾಗುತ್ತದೆ ಎಂದು ದೂರಿದರು. ತೆರಿಗೆ ವ್ಯವಸ್ಥೆಯನ್ನು ಸರಿಪಡಿಸದೆ ಹೋದರೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತರಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸದಸ್ಯರಾದ ಪ್ರಕಾಶ್ ಮಾತನಾಡಿ, ಗಂಧದ ಕೋಟೆ ಕಾರು ಚಾಲಕರ ಬಡಾವಣೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ಆದ್ದರಿಂದ ಈ ಭಾಗದಲ್ಲಿ ಕೊಳವೆ ಬಾವಿ ತೆಗೆದು ನೀರು ಪೂರೈಸಲು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಸದಸ್ಯರಾದ ಜಗದೀಶ್ ಮಾತನಾಡಿ, ಗೊಂದಿಬಸವನಹಳ್ಳಿ ಗಂಧದ ಕೋಟೆ ಭಾಗದಲ್ಲಿ ರಸ್ತೆ ಚರಂಡಿಗೆ ಸೂಕ್ತ ಅನುದಾನ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಮುಖ್ಯಾಧಿಕಾರಿ ಟಿಎಸ್ ಗಿರೀಶ್ ಮಾತನಾಡಿ, ಪುರಸಭೆಗೆ 2025-26ನೇ ಸಾಲಿನ 15ನೇ ಹಣಕಾಸು ಯೋಜನೆಯಡಿ 109 ಲಕ್ಷ ಅನುದಾನ ಹಾಗೂ ಎಸ್ಎಫ್ಸಿ, ಎಸ್ಟಿಪಿ ಮತ್ತು ಟಿಎಸ್ಪಿ ಯೋಜನೆಯಡಿ 19 ಲಕ್ಷ ಅನುದಾನ ಬಿಡುಗಡೆಯಾಗಿದೆ. ಇದರಲ್ಲಿ ನಿರ್ಬಂಧಿತಕ್ಕೆ 65.40 ಲಕ್ಷ ಹಾಗೂ ಅನಿರ್ಬಂಧಿತ ಯೋಜನೆಗಳಿಗೆ 43 ಲಕ್ಷ ರು ಅನುದಾನ ಮೀಸಲಿಡಲಾಗಿದೆ. ಕುಡಿಯುವ ನೀರಿನ ಯೋಜನೆಗೆ 32.70 ಹಾಗೂ ಘನತ್ಯಾಜ್ಯವನ್ನ ನಿರ್ವಹಣೆಗೆ ವಾಹನ ಖರೀದಿಗೆ 32.70 ಲಕ್ಷ ಅನುದಾನ ಕಾಯ್ದಿರಿಸಲಾಗಿದೆ ಎಂದು ತಿಳಿಸಿದರು. ಉದ್ಯಾನವನ, ಬೀದಿ ದೀಪ, ಮಳೆ ನೀರು ಯೋಜನೆಯಡಿ ಕಾಮಗಾರಿ, ಪಾದಚಾರಿ ಮಾರ್ಗ ನಿರ್ಮಾಣ, ಕುಡಿಯುವ ನೀರು, ಚರಂಡಿ ವ್ಯವಸ್ಥೆ, ನೈರ್ಮಲ್ಯ ವ್ಯವಸ್ಥೆ, ಪೌರ ಕಾರ್ಮಿಕರಿಗೆ ಮನೆ ದುರಸ್ತಿ, ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮನೆ ದುರಸ್ತಿ ಹಾಗೂ ವಿದ್ಯಾರ್ಥಿ ವೇತನ, ಪೌರ ಕಾರ್ಮಿಕರಿಗೆ ಆರೋಗ್ಯ ಚಿಕಿತ್ಸೆ, ಉಳಿದ ಅನುದಾನವನ್ನು ಬಳಕೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭ ಪುರಸಭೆ ಉಪಾಧ್ಯಕ್ಷರಾದ ಪುಟ್ಟಲಕ್ಷ್ಮಮ್ಮ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುರೇಶ್, ಹಿರಿಯ ಆರೋಗ್ಯ ಅಧಿಕಾರಿ ಉದಯ್ ಕುಮಾರ್, ಸದಸ್ಯರು ಹಾಗೂ ನಾಮ ನಿರ್ದೇಶಿತ ಸದಸ್ಯರು ಪಾಲ್ಗೊಂಡಿದ್ದರು. ಯಾವಾಗ ಡೇಟ್ ಕೊಡ್ತಾರೆ, ಯಾವಾಗ ನೀವು ಅಂತಂದ್ರೆ ಇದನ್ನು ಸಬ್ಜೆಕ್ಟ್ ಹಾಕ್ಬಿಟ್ಟು ಹೇಳ್ತೀರಲ್ಲ, ಸಬ್ಜೆಕ್ಟ್ ಹಾಕ್ಬಿಟ್ಟು ಅದ್ರ ಬಗ್ಗೆ ನಾವು ಇಲ್ಲ ಮಾಡೋದು ಅಥವಾ ಇವ್ರು ಏನೋ ಮಾಹಿತಿ ಕೊಡ್ತಾರೆ ನಾವು ಮಾಡ್ಕೊಂಡು ಹೋಗ್ಬಿಡ್ತಾರೆ ಆ ಬಸ್ಸಿಂದ ಫೈನ್ ಹಾಕ್ಬಿಡ್ತಾರೆ. ನಾ ಹೇಳೋದು ನಮಗೇನು ಆ ಥರ ಅಸಮಾಧಾನ ಬಂದಿಲ್ಲ. ನೀವು ಮುಂದೆ ಶನಿವಾರ ಅಥವಾ ಸೋಮವಾರ ಕರೀರಿ, ಎಲ್ಲ ಸದಸ್ಯರು ಇರ್ತಾರೆ, ಅಧಿಕಾರಿಗಳನ್ನ ಕರೀರಿ, ಸ್ವಲ್ಪ ಬಸ್ಸಿಂಗ್ ಕಂಪ್ನಿಗೆ ಫೈನಲ್ ಮಾಡ್ಕೊಡಿ. ಆಗ ನಾವೇನು ಮಾತಾಡೋಕ್ಕಾಗುತ್ತೆ? ಅದೊಂದು ಪ್ರೊಸೀಡಿಂಗ್ ಇಲ್ಲ, ನಮ್ಮ ಹತ್ರ ಏನಿಲ್ಲ ಅಂತಂದರೆ ನೀವೇನು ಹೇಳಿದರೆ ಅದನ್ನು ನಾವು ಇದು ಮಾಡೋಕ್ಕೂ ಇಲ್ಲ. ಹಿಂದಿನ ಮೀಟಿಂಗ್ ಪ್ರೊಸೀಡಿಂಗ್ ಆದಮೇಲೆ ನಾವು ಈ ಮೀಟಿಂಗ್ ಟೌನ್ ಮುನ್ಸಿಪಾಲ್ ಕಾನೂನು ಹೇಳುತ್ತೆ, ಆಯಿತಾ? ನೀವು ಈ ಥರ ಮಾಡ್ತಿದ್ದೀರ ಅಂದರೆ ಅದು ಸಂಪೂರ್ಣ ತಪ್ಪಾಗುತ್ತೆ. 1 ತಿಂಗಳಾದ್ರೂ ನೀವು 1-1.5 ತಿಂಗಳಾಯಿತು, ನೀವು ಪ್ರೊಸೀಡಿಂಗೇ ಮಾಡಿಲ್ಲ, ಮತ್ತು ನೀವು ಸಬ್ಜೆಕ್ಟ್ ಇಟ್ಕೊಂಡು ಸಭೆನ ಕಟ್ಟಿದ್ದೀರ ಅಂದರೆ ಅದಕ್ಕೆ ಅದು ನಮ್ಮ ಇಂಜಿನಿಯರ್ ಇಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ಆಯ್ತಾ? ಇಂಜಿನಿಯರ್ ಇಲ್ಲ, ಒಂದು ಇಂಜಿನಿಯರ್ ಬಂದಿಲ್ಲ, ಜೊತೆಗೆ ಇವ್ರಿಗೆ ಯಾರೋ AW ಅವ್ರು ಬಂದಿದ್ದಾರೆ ಅಷ್ಟೇ. ಅವ್ರಿಗೆ ಡಬಲ್ ಅವ್ರಿಗೆ ಗೊತ್ತಿಲ್ಲ. ಡಬಲ್ ಅವ್ರಿಗೆ ಈಗ ಇದೊಂದು ವಿಶೇಷ ಸಬ್ಜೆಕ್ಟ್ ಆಗೋದ್ರಿಂದ ನೀವು ಸಂಪೂರ್ಣವಾಗಿ ಅವರೆಲ್ಲರೂ ಕರೆಸೋದಿತ್ತು. ಅಲ್ಲಲ್ಲ ಸರ್ ದಯವಿಟ್ಟು ಈಗ ಅಧ್ಯಕ್ಷರೇ ನಾನು ಹೇಳ್ತಿದ್ದೀನಿ, ಡಬಲ್ ಅವ್ರಿಗೆ ಸಂಪೂರ್ಣ ಮಾಹಿತಿ ಇದ್ದು. ಯಾಕಂದರೆ ಈ ಹಿಂದೆ ಆನಂದ್ ಅವರಿದ್ರು, ಅಜಯ್ ಅವರಿದ್ರು, ಅದಕ್ಕಿಂತ ಪ್ರಶಂಸ ಸರ್ ಇದ್ರು. ಸರಿ ಅಲ್ಲ ಸರ್? ಹಾಂ ಸರ್, ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿ ಎಲ್ರಿಗೂ ಕೊಡ್ತಾರೆ. ಈಗ ಅವ್ರು ಹೇಳ್ತಾರೆ ಹ್ಯಾಂಡ್ ಓವರ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಯಾವ ರೀತಿ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋದು? ಈಗ ಆಲ್ರೆಡಿ ಯೂಜಲಿ ಬಗ್ಗೆ ತಮಗೆಲ್ಲ ಗೊತ್ತಾಯಿದೆ, ಎಲ್ಲ ಮಾತಾಡ್ತಾರೆ ಇದ್ದೀವಿ. ಈಗ ಪುನಃ ಅವ್ರನ್ನ ಕಲಿಸಿ ಪುನಃ ಅದೇನೇ ಸಬ್ಜೆಕ್ಟ್ ಹಾಕಿದ್ರೆ ನಮ್ಮ ಇಂಜಿನಿಯರ್ ಇಲ್ಲ, ಅದ್ರ ಬಗ್ಗೆ ಗೊತ್ತಿರೋ ನಮ್ಮ ಕೆಲಸ ಮಾಹಿತಿ ಕೊಟ್ಟಬೇಕಾದ್ರೆ ನಾವು ನಮ್ಮ ಮಾತಾಡ್ಬೋದು. ಏನು ಸರ್ವಿಸಸ್ ಕೊಡ್ತೀರಾ ಏನಂತ ರೆಕಾರ್ಡ್
ಮಾಡಬೇಕು. ಏನಾಗುತ್ತೆ, ಈಗ 25,000 ನೀವು ತೊಗೊಂಡ್ರಿ, ಈಗ ಅವ್ರು ಕಟ್ಬಿಡ್ತಾರೆ. ನಾಳೆ ದಿವಸ ನಮ್ಮ ಪಂಚಾಯತಿಗೆ ಬಂದಾಗ ಆಯ್ತಾ, ಇಲ್ಲಿಂದ ಸರಿಯಾದ ಉತ್ತರ ಬರಲ್ಲ. ಅವ್ರು ಯಾರನ್ನ ಕೇಳ್ತಾರೆ? ನಮ್ಮನ್ನೇ ಕೇಳೋದು, ಜನಪ್ರತಿನಿಧಿಗಳನ್ನ ಕೇಳೋದು, ಬೇರೆ ಯಾರು ಕೇಳಲ್ಲ. ನನ್ನ ಕೇಳ್ತಾರೆ, ಇವ್ರನ್ನ ಕೇಳ್ತಾರೆ, ಜನಪ್ರತಿನಿಧಿಗಳನ್ನ ಕೇಳೋದು. 25,000ಕ್ಕೆ ನಾನು ಏನು ಸರ್ವಿಸ್ ಕೊಡ್ತೀವಿ ಅಂತ ನಾವು ಮೆನ್ಷನ್ ಮಾಡಿ. ಬಾರವ್ರಿಗೂ ಅಷ್ಟೇ, ಬಾರಿಂದ ನಾವು ಎಷ್ಟು ವೇಸ್ಟ್ ತೆಗಿತಾ ಇದ್ದೀವಿ. ಈಗ 7,500, 5,000 ಇರೋದು 7,500 ಏನಕ್ಕೆ ಮಾಡಬೇಕು? 5,000 ಇರೋದು 5% ಮಾಡಿ, 10% ಮಾಡಿ. ಸುಮ್ಮನೆ ಅವೈಜ್ಞಾನಿಕವಾಗಿ ಯಾಕೆ ಮಾಡ್ತೀರಾ ಅನ್ನೋದು ಪ್ರಶ್ನೆ ಅಲ್ಲ. ನಾವು ಕ್ಯಾಪಿಟಲ್ ಅಸೆಟ್ ಅಲ್ಲಿ ನೀವು ಹೇಳಿದಂಗೆ 4 ಲಕ್ಷ ರೂಪಾಯಿ ಕಾಂಪೌಂಡ್ ವಾಲಿಂದ ಅದು ತಗೊಂಡಿದ್ದು SCP ಅಲ್ಲ. SCP ನಲ್ಲಿ ಸರ್ ನಾನು ಹೇಳಿ ಸರ್, ಈಗ ಕ್ಯಾಪಿಟಲ್ ಅಸೆಟ್ ತಗೊಳ್ಳೋಂಥ ಅವಶ್ಯಕತೆ ಏನಿದೆ ಸರ್? ಸರ್ಕಾರದಿಂದ ಇಂದಿರಾ ಕ್ಯಾಂಟೀನ್ಗೆ ಕೊಡ್ತಾ ಇದ್ದಾರೆ ಕೊಡ್ತೀವಿ. ಇಲ್ಲ ಅದನ್ನ ಈ ಕಾಂಪೌಂಡ್ ವಲ್ಲ ಯಾವ್ದಾದ್ರು ಈಗ ಸರ್ಕಾರಿ ಶಾಲೆಗಳಿದಾವೆ, ಅಂಗನವಾಡಿ ಕೇಂದ್ರಗಳಿದಾವೆ, ಅದು ಕೊಡಿ ಸರ್. ಈಗ ಅನುದಾನ ಬರೋದೇ ಕಡಿಮೆ. ಅದರಲ್ಲಿ ನಾವು ವಾರ್ಡ್ ಸದಸ್ಯರುಗಳು ಆಗಲಿಂದ ಕೇಳ್ತಾ ಇದ್ದಾರೆ, ನೀವು ತೆಗೆದುಬಿಟ್ಟು ಇಂದಿರಾ ಕ್ಯಾಂಟೀನ್ ಕೊಟ್ರೆ ಆಯ್ತು ಸರಿ ಬಿಡಿ ಸರ್, ನೀವು ಹೇಳಿದಂಗೆ ಆಯ್ತು ಸರ್. ಈಗ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಆಯ್ತು, 4 ಲಕ್ಷ ರೂಪಾಯಿ ಆಯ್ತು. ನೆಕ್ಸ್ಟ್ ಸರ್ ಹೇಳ್ತೀನಿ. ಇದು ಕಳ್ಸರಿ ಚರ್ಚೆ ಆಗಿದ್ದು ಫೈನಲ್ ಆಗಿಲ್ಲ. ಒಂದು ಅದು ಯಾವಾಗಲೂ ನಾವು ಪ್ರತಿ ಮೀಟಿಂಗು ನಾವಿದ್ದಾಗಲೂ ಕೂಡ ಅದೇ ಸಬ್ಜೆಕ್ಟ್ ಇಟ್ಕೊಂಡು ಮಧ್ಯಾಹ್ನ ಅದನ್ನೇ ಮಾತಾಡಿ ದಿನಗಳು ತಳ್ಳೋದಂಥದ್ದು ಆಗಿದೆ. ಈಗ ಫಸ್ಟ್ ಫೈನಲ್ ಆಗಿಲ್ಲ ಅಂತ ಅಂತಿದ್ರು. ಜೊತೆಗೆ ನಮ್ಮ ಇಂಜಿನಿಯರ್ ಇಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ಆಯ್ತಾ, ಇಂಜಿನಿಯರ್ ಇಲ್ಲ, ಒಂದು ಇಂಜಿನಿಯರ್ ಬಂದಿಲ್ಲ. ಜೊತೆಗೆ ಇವ್ರಿಗೆ ಯಾರೋ AW ಅವ್ರು ಬಂದಿದ್ದಾರೆ ಅಷ್ಟೇ. ಅವ್ರಿಗೆ W ಅವ್ರಿಗೆ ಗೊತ್ತಿಲ್ಲ. W ಅವ್ರಿಗೆ ಈಗ ಇದೊಂದು ವಿಶೇಷ ಸಬ್ಜೆಕ್ಟ್ ಆದ್ರಿಂದ ನೀವು ಸಂಪೂರ್ಣವಾಗಿ ಅವರೆಲ್ಲರೂ ಕರ್ಸೋಗಿತ್ತು. ಅಲ್ಲಲ್ಲ ದಯವಿಟ್ಟು ಈಗ ಅಧ್ಯಕ್ಷರೇ ನಾನು ಹೇಳ್ತಿದ್ದೀನಿ, W ಅವ್ರಿಗೆ ಸಂಪೂರ್ಣ ಮಾಹಿತಿ ಇದ್ದು. ಯಾಕಂದರೆ ಈ ಹಿಂದೆ ಆನಂದ್ ಅವರಿದ್ರು, ಅಜಯ್ ಅವರಿದ್ರು, ಅದಕ್ಕಿಂತ ಪ್ರಶಂಸರಿದ್ರು. ಸರಿ ಅಲ್ಲ ಸರ್? ಹಾಂ ಸರ್, ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿ ಎಲ್ರಿಗೂ ಕೊಡ್ತಾ ಇದ್ದಾರೆ. ಈಗ ಅವ್ರು ಹೇಳ್ತಾರೆ ಹ್ಯಾಂಡ್ ಓವರ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಯಾವ ರೀತಿ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋದು? ಈಗ ಆಲ್ರೆಡಿ ಯೂಜಲಿ ಬಗ್ಗೆ ತಮಗೆಲ್ಲ ಗೊತ್ತಾಗಿದೆ, ಎಲ್ಲ ಮಾತಾಡ್ತಾರೆ. ಈಗ ಪುನಃ ಅವ್ರನ್ನ ಕಲಿಸಿ ಪುನಃ ಅದೇನೇ ಸಬ್ಜೆಕ್ಟ್ ಹಾಕಿದ್ರೆ ನಮ್ಮ ಇಂಜಿನಿಯರ್ ಇಲ್ಲ, ಅದ್ರ ಬಗ್ಗೆ ಗೊತ್ತಿರೋದು ನಮ್ಗೆ ಎಲ್ರಿಸ್ಬಿಟ್ಟು ಮಾಹಿತಿ ಕೊಡ್ಬೇಕಾದ್ರೆ ಏನೋ ಒಂದು ಮಾತಾಡ್ಬೋದು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ವಾಸವಿ ಮಹಲ್ ಹಿಂಭಾಗದ ಸಭಾಂಗಣದಲ್ಲಿ ವಾಸವಿ ಜಯಂತಿ ಅಂಗವಾಗಿ ವಾಸವಿ ಕನ್ನಿಕಾ ಯುವಜನ ಸಂಘ, ವಾಸವಿ ಕನ್ನಿಕಾ ಪರಮೇಶ್ವರ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ವಾಸವಿ ಜಯಂತಿ ಅಂಗವಾಗಿ ವಾಸವಿ ಕನ್ನಿಕಾ ಯುವಜನ ಸಂಘ, ಶ್ರೀಮತ್ ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ಹಾಗೂ ಕೊಡಗು ಜಿಲ್ಲಾ ಆಸ್ಪತ್ರೆ ರಕ್ತನಿಧಿ ಕೇಂದ್ರದ ಸಹಯೋಗದೊಂದಿಗೆ ಬುಧವಾರ ವಾಸವಿ ಮಾಲ್ ಹಿಂಭಾಗದ ಸಭಾಂಗಣದಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಸುಮಾರು 44 ಮಂದಿ ರಕ್ತದಾನ ನೀಡಿದರು. ರಕ್ತದಾನ ಶಿಬಿರದ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಾಸವಿ ಯುವಜನ ಸಂಘದ ಅಧ್ಯಕ್ಷ ಕೆ ಪ್ರವೀಣ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕುಶಾಲನಗರ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಶಿವಕುಮಾರ್ ಮಾತನಾಡಿ, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಶಿಬಿರಗಳನ್ನಾಗಿ ಪಾಲ್ಗೊಂಡು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವುದು ಅತ್ಯಮೂಲ್ಯ. ನಮ್ಮ ಆರೋಗ್ಯದ ಜೊತೆಗೆ ಮತ್ತೊಬ್ಬರ ಪ್ರಾಣವನ್ನು ಉಳಿಸಲು ಸಹಾಯಕವಾಗುತ್ತದೆ ಎಂದರು. ಮತ್ತೊಬ್ಬ ಅತಿಥಿ ಮಡಿಕೇರಿ ರಕ್ತನಿಧಿ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಕರುಬಯ್ಯ ಮಾತನಾಡಿ, ವಾಸವಿ ಯುವಜನ ಸಂಘದ ವತಿಯಿಂದ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಂಡು ಬರುತ್ತಿದ್ದಾರೆ. ಇಂತಹ ಅನೇಕ ಸಂಘಟನೆಗಳು ಈ ರೀತಿಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಿದರೆ ರಕ್ತದ ಅವಶ್ಯಕತೆ ಇರುವಂತವರಿಗೆ ಸಮಯಕ್ಕೆ ಸರಿಯಾಗಿ ರಕ್ತವನ್ನು ನೀಡಿ ಅಮೂಲ್ಯವಾದ ಜೀವವನ್ನು ಉಳಿಸಲು ಸಹಾಯವಾಗುತ್ತದೆ ಎಂದರು. ವೇದಿಕೆಯಲ್ಲಿ BR ನಾಗೇಂದ್ರ ಪ್ರಸಾದ್, BL ಸತ್ಯನಾರಾಯಣ್, BL ಅಶೋಕ್, ಲಕ್ಷ್ಮ ಶ್ರೀನಿವಾಸ್, ಅಶ್ವಿನಿ ಸುಂದರ್ ಹಾಗೂ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು, ಮಡಿಕೇರಿ ರಕ್ತನಿಧಿ ಕೇಂದ್ರದ ಸಿಬ್ಬಂದಿಗಳು ಇದ್ದರು. ಎಲ್ಲರೂ ಕೂಡ ಯಾರಿಗೆ ಅರ್ಹತೆ ಇದೆ ಅಂಥವ್ರೆಲ್ಲರೂ ಕೂಡ ರಕ್ತದಾನ ಮಾಡಲಿಕ್ಕೆ ಅರ್ಹತೆ ಇರುವಂಥವ್ರು ಎಲ್ಲರೂ ಕೂಡ ಮುಂದೆ ಬಂದು ಪ್ರತಿ 3 ತಿಂಗಳಿಗೊಮ್ಮೆ ಕೊಡ್ಬೋದು. ಆದರೂ ಕೂಡ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೆ ಕನಿಷ್ಠ 1 ಬಾರಿ ಆದರೂ ರಕ್ತವನ್ನು ದಾನ ಮಾಡಬೇಕು. ಆ ಥರ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ರೋಗಿಗಳು, ದೊಡ್ಡ ಸಂಖ್ಯೆಯಲ್ಲಿ ರೋಗಿಗಳು ನಿರಂತರವಾಗಿ ನಮ್ಮ ಆಸ್ಪತ್ರೆಗಳಲ್ಲಿ ಯಾವಾಗಲೂ ಇರ್ತಾರೆ. ವರ್ಷದ 365 ದಿನ ಕೂಡ ನಮ್ಮಲ್ಲಿ ರಕ್ತ ಬೇಕು ಅನ್ನೋಂಥ ರೋಗಿಗಳು ನಿರಂತರವಾಗಿರ್ತಾರೆ. ಅದು ಗರ್ಭಿಣಿ ಸ್ತ್ರೀಯಿಂದ ಹಿಡಿದು ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ನಾನಾ ರೀತಿಯ ಕಾಯಿಲೆಗಳಿಂದ ಬಳಲ್ತಾ ಇರುವಂಥ ರೋಗಿಗಳಿರ್ತಾರೆ. ಅವರೆಲ್ಲರಿಗೂ ಕೂಡ ಈ ದಾನಿಗಳು ಕೊಟ್ಟಂಥ ರಕ್ತವನ್ನೇ ನಾವು ಪರಿಷ್ಕರಿಸಿ ಅದನ್ನು ಒಂದು ಸೇಫ್ ಬ್ಲಡ್ ಏನಿದೆ ಅದನ್ನು ಎಲ್ಲ ರೀತಿಯ ಪರೀಕ್ಷೆಗೊಳಪಡಿಸಿ ನಾವು ಒಂದು ರಕ್ತವನ್ನು ಅವರು ಕೊಡುವಂಥ ಒಂದು ವ್ಯವಸ್ಥೆ
ಒಂದು ಸಲ ರಕ್ತವನ್ನು ದಾನ ಮಾಡಿದರೆ ಕನಿಷ್ಠ 2 3 ರೋಗಿಗಳ ಜೀವ ಉಳಿಯುತ್ತೆ. ಆ ರಕ್ತದಲ್ಲಿರುವಂತಹ ಬೇರೆ ಬೇರೆ ಅಂಶಗಳನ್ನು ಬೇರೆ ಬೇರೆ ರೋಗಿಗಳಿಗೆ ನಾವು ಕೊಡೋದರಿಂದ ನಾವು ಒಂದು ಸಲ ರಕ್ತವನ್ನು ದಾನ ಮಾಡಿದ್ರೆ ಆ ರಕ್ತದಿಂದ ನಾವು ಕನಿಷ್ಠ 2 3 ಜೀವವನ್ನು ಉಳಿಸ್ತೇವೆ. ಹಾಗೆ ರಕ್ತದಾನಿಗಳಿಗೂ ಕೂಡ ಸಾಕಷ್ಟು ಇದರಿಂದ ಲಾಭ ಇದೆ. ಈ ಒಂದು ಮಾಹಿತಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ಕೋಟಿ, ಕುಶಾಲನಗರ. ನಾಪೋಕ್ಲು ಸಮೀಪದ ಕೈಕಾಡು ಗ್ರಾಮದ ಮಕ್ಕೋಟು ಮಹಾಲಕ್ಷ್ಮೀ ದೇವರ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆಯಿತು. ನಾಪೋಕ್ಲು ಸಮೀಪದ ಕೈಕಾಡು ಗ್ರಾಮದ ಮಕ್ಕೋಟು ಮಹಾಲಕ್ಷ್ಮೀ ದೇವರ ವಾರ್ಷಿಕ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ಮಾರ್ಚ್ ತಿಂಗಳು 29ರಿಂದ ಮಿನ್ಯಾರ್ 2ನೇ ಮಂಗಳವಾರ ಕಳೆದ ನಂತರದ ದಿನ ಪ್ರಾರಂಭಗೊಂಡು ಏಪ್ರಿಲ್ ತಿಂಗಳ 15ರವರೆಗೆ 2 ವರ್ಷಕ್ಕೊಮ್ಮೆ ನಡೆಯುವ ಹಬ್ಬದಲ್ಲಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. 15 ದಿನಗಳು ರಾತ್ರಿ 18 ತರಹದ ದೇವರ ಕುಣಿತವನ್ನ ದೇವರ ಹೆಸರನ್ನು ಹೇಳುತ್ತಾ ಕೈಕಾಡು ಗ್ರಾಮದ ಮಕ್ಕೋಟು ಕೇರಿಯ ವಿವಿಧ ಕುಟುಂಬದ 18 ವರ್ಷ ಮೇಲ್ಪಟ್ಟ ಸದಸ್ಯರು ಕುಣಿದರು. ಬಳಿಕ ಆ ನೃತ್ಯಗಳನ್ನ ಮಂಗಳವಾರ ದೇವಾಲಯದಲ್ಲಿ ಪ್ರದರ್ಶಿಸಲಾಯಿತು. ಮಂಗಳವಾರ ಬೆಳಿಗ್ಗೆ ದೇವತಕ್ಕರಾದ ಚೊಟ್ಟೆಯಂಡ, ಬಂಡಾರ ತಕ್ಕರ, ನೆರೆಯಂಡ ಮಂಡ ಕುಟುಂಬದಿಂದ ಹಾಗೂ ಪಾಡೆಯಂಡ, ಬಟ್ಟಿಯಂಡ, ಕದಂಡೆಯಂಡ, ನಾಯಕಂಡ 6 ಕುಟುಂಬದವರು ಎತ್ತು ಹೋರಾಟದೊಂದಿಗೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಪ್ರವೇಶವಾಗಿ ಬಳಿಕ ಸಾಂಪ್ರದಾಯಿಕವಾಗಿ ದೇವರ ವಿವಿಧ ಬಗೆಯ ಕುಣಿತಗಳನ್ನ ಒಂದೊಂದಾಗಿ ಕುಣಿಯುತ್ತಾ ಸಂಪನ್ನಗೊಂಡಿತು. ಮಧ್ಯಾಹ್ನ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಸಲ್ಪಡುವ ಹಬ್ಬ ಇದಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕ್ಯಾರ್ಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ನಗರೋತ್ಥಾನ ಕಾಮಗಾರಿಗೆ ಪುರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರನ್ನ ಕಡೆಗಣಿಸಿರುವ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ಪೇಟೆ ಪುರಸಭೆಯ ವಿವಿಧ ವಾರ್ಡ್ಗಳಲ್ಲಿ ನಗರೋತ್ಪನ್ನ ಯೋಜನೆ ಅಡಿಯಲ್ಲಿ 1 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲು ಶಾಸಕರು ಪುರಸಭೆ ಅಧ್ಯಕ್ಷರು ಹಾಗೂ ಚುನಾಯಿತ ಸದಸ್ಯರನ್ನು ಕಡೆಗಣಿಸಿ ಭೂಮಿ ಪೂಜೆ ನಡೆಸುತ್ತಿರುವ ಕ್ರಮವನ್ನು ಖಂಡಿಸಿ ಪುರಸಭೆ ಹಿರಿಯ ಸದಸ್ಯರಾದ ಕೆಸಿ ಮಂಜುನಾಥ್ ಹಾಗೂ ಅಧ್ಯಕ್ಷೆ ಪಂಕಜ ಶಾಸಕರು ಪುರಸಭೆ ಇಂಜಿನಿಯರ್ ಬಸವೇಗೌಡ ಹಾಗೂ ಗುತ್ತಿಗೆದಾರ ವೆಂಕಟೇಗೌಡ ಅವರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ನಾವು ಕೂಡ ಜನರಿಂದ ಚುನಾಯಿತ ಜನಪ್ರತಿನಿಧಿಗಳಾಗಿದ್ದೇವೆ. ನಮಗೂ ಆತ್ಮಗೌರವವಿದೆ. ವಾರ್ಡಿನ ಸಮಸ್ಯೆಗಳ ಬಗ್ಗೆ ನಮ್ಮಿಂದ ಮಾಹಿತಿ ಪಡೆದುಕೊಂಡು ಅವಶ್ಯಕತೆ ಇರುವ ಕಡೆಗಳಲ್ಲಿ ಕಾಮಗಾರಿ ನಡೆಸಬೇಕು. ಕೇವಲ ಕಾಟಾಚಾರಕ್ಕೆ ಭೂಮಿ ಪೂಜೆ ಮಾಡಿ ನಮ್ಮನ್ನು ಕಡೆಗಣಿಸಿ ಮನಸೋ ಇಚ್ಛೆ ಕಾಮಗಾರಿ ನಡೆಸಿದರೆ ಸುಮ್ಮನಿರಲು ಸಾಧ್ಯವಿಲ್ಲ ಎಂದು ಗುಡುಗಿದ ಮಂಜುನಾಥ್, ಶಾಸಕರೇ, ನಿಮ್ಮ ಬಗ್ಗೆ ಗೌರವವಿದೆ. ಚುನಾವಣೆ ಬಂದಾಗ ರಾಜಕಾರಣ ಮಾಡಿ, ಪಟ್ಟಣದ ಅಭಿವೃದ್ಧಿ ವಿಚಾರ ಬಂದಾಗ ಪಕ್ಷಾತೀತವಾಗಿ ಕೆಲಸ ಮಾಡಿ ಎಂದು ತರಾಟೆಗೆ
ತೆಗೆದುಕೊಂಡಾಗ ಮಧ್ಯ ಪ್ರವೇಶಿಸಿದ ಶಾಸಕ ಮಂಜು 1 ವಾರದ ಹಿಂದೆಯೇ ಚೀಫ್ ಆಫೀಸರ್ ಜೊತೆಗೆ ಮಾತನಾಡಿ ಭೂಮಿ ಪೂಜೆಗೆ ದಿನಾಂಕ ನಿಗದಿಪಡಿಸಿದ್ದೇನೆ. ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಮಾಡುವ ಪ್ರಶ್ನೆ ಇಲ್ಲ. ಕೆಆರ್ಪೇಟೆ ಪುರಸಭೆಯಲ್ಲಿ ಕಾಂಗ್ರೆಸ್ ಆಡಳಿತ ಮಂಡಳಿ ಇದೆ. ರಾಜ್ಯದಲ್ಲಿಯೂ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿರುವುದರಿಂದ ವಿರೋಧ ಪಕ್ಷದ ಶಾಸಕನಾಗಿ ನಾನೇ ನಿಮ್ಮ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪೌರಾಡಳಿತ ಸಚಿವರ ಬಳಿ ವಿಶೇಷ ಅನುದಾನ ಕೇಳಲು ಮುಜುಗರವಿಲ್ಲದೆ ಬರುತ್ತೇನೆ. ನನಗೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಮುಖ್ಯವೇ ಹೊರತು ಕ್ಷುಲ್ಲಕ ಕಾರಣಗಳವಲ್ಲ. ಪುರಸಭೆ ಮುಖ್ಯ ಅಧಿಕಾರಿಯ ಬೇಜವಾಬ್ದಾರಿಯಿಂದ ಇಷ್ಟೆಲ್ಲ ಅವಾಂತರವಾಗಿದೆ ಎಂದು ಸಮಾಧಾನಪಡಿಸಿದರು. ಆದರೂ ಸಮಾಧಾನಗೊಳ್ಳದ ಮಂಜುನಾಥ್, ನಮ್ಮ ಪುರಸಭೆ ಸ್ವಂತ ಕಟ್ಟಡವಿಲ್ಲ. ಬಡವರು ಹಾಗೂ ಮಧ್ಯದ ವರ್ಗದ ಜನರಿಗೆ ಹೊಸಹೊಳಲ್ ಹಾಗೂ ಕೆಆರ್ಪೇಟೆ ಟೌನಿನಲ್ಲಿ ನಿವೇಶನ ವಿತರಿಸಲು ಕ್ರಮ ಕೈಗೊಂಡಿಲ್ಲ. ಮೊದಲು ಈ ಬಗ್ಗೆ ಗಮನ ಹರಿಸಿ ಪುರಸಭೆ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಟ್ಟಣದ ಅಭಿವೃದ್ಧಿ ಮಾಡಿ ಎಂದು ಮಂಜುನಾಥ್ ಶಾಸಕರನ್ನು ಆಗ್ರಹಿಸಿದರು. ಪುರಸಭೆ ಮಾಜಿ ಸದಸ್ಯ ಹೇಮಂತ್ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಯರಂಗ, ಮುಖಂಡರಾದ ಸಚಿನ್ ಕೃಷ್ಣ, ವಿಶ್ವನಾಥ್, ಪುರಸಭೆ ಕಂದಾಯ ಅಧಿಕಾರಿ ರವಿಕುಮಾರ್, ಆರೋಗ್ಯ ನಿರೀಕ್ಷಕ ಅಶೋಕ್, ಸಹಾಯಕ ಇಂಜಿನಿಯರ್ ಬಸವೇಗೌಡ, ಮಸ್ತಿ ಮುತ್ತಯ್ಯ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆಮೇಲೆ ಅಭಿವೃದ್ಧಿ ಆಗ್ಬೇಕು ಈ ಟೌನು, ನಮಗೂ ಆಸೆ. ಹಿಂದೆ ಕೃಷ್ಣವ್ರು ಇದ್ದಾಗ್ಲೂ ಮಂಜು ಫೋನ್ ತಗೊಳಪ್ಪ ಬರ್ಬೇಕಾ ವಾಡಿಗೆ ಅಂತಿದ್ರು. ಹಾಗೆ ನೀವು ಅದೇ ಒಂದು ವಾಡಿಕೆ ಇಟ್ಕೋಬೇಕು. ಅದು ಬಿಟ್ಬಿಟ್ಟು ನೀವೇ ಪೂಜೆ ಮಾಡ್ಕೊಳಕ್ ಹೋದ್ರೆ ಶಿಷ್ಟಾಚಾರ ಉಲ್ಲಂಘನೆ ಮಾಡ್ದಂಗಲ್ವ ಅಧ್ಯಕ್ಷರು ವಾರ್ಡ್ ಕೌನ್ಸಿಲ್ನ ಕಡೆಗಣಿಸಿದ್ರೆ ಅದಕ್ಕೆ ಅಧಿಕಾರಿಗಳು ಕ್ರಮ ತಗೋಬೇಕು. ನೀವು ಈಗ ಅದು ಇಷ್ಟು ಬಂದಾಗೆ ಮಾಡ್ಕೊಳ್ಳೋದಲ್ಲ ಅಲ್ವಣ್ಣ. ಚೀಫ್ ಆಫೀಸರ್ಗೆ ಸ್ವಿಚ್ ಆಫ್ ನೋಡಿ ಮಾಡಿ. ಒಂದು ವಾರ ಹೇಳಿರೋದು ನಮ್ಗೆ ಯಾರು ಹೇಳಿಲ್ಲ ಅವರು. ನಾನು ಆಕ್ಚುಲಿ ನಾನು ಬರಕ್ಕಾಗ್ತಾರ ಸರ್, ಅದು ಎಲೆಕ್ಷನ್ ಅಧಿಕಾರಿಗಳು ಮಂಜು ಮಾಡ್ಕೊಂಡು ಮಾಡ್ಬೇಕು, ಕಡೆಗಣಿಸ್ಬಾರ್ದು. ಹೇಳ್ಬೇಡಿ. ಈಗ ಫೋನ್ ಮಾಡಿದ್ರಿ ನೀವು ನನಗೆ, ಇವ್ರಿಗೆ ಹೇಳಿ ಹೋಗಿದ್ದು ಸರ್ ಸ್ವಾಮಿ. ಈಗ MLA ಅಧ್ಯಕ್ಷರು ನಗರೋತ್ಥಾನಕ್ಕೆ, ನೀವು ಕಂಟ್ರಾಟ್ದಾರರು ಬಂದು ನಮ್ಮ ಲೋಕಲ್ ಬಾಡಿ ಪ್ರೆಸಿಡೆಂಟ್ ಕೌನ್ಸಿಲ್ ಭೇಟಿ ಮಾಡ್ಬೇಕು. ಅವೆಲ್ಲ ನಮ್ಗೆ ನೆಗ್ಲೆಕ್ಟ್ ಮಾತಾಡಬಾರ್ದು, ಗೊತ್ತಾಯ್ತಾ? ನಮ್ ಸಹಕಾರ ಇಲ್ದ್ರೆ ಕೆಲಸ ಮಾಡ್ಬಿಡ್ತೀರಾ? ಮಾಡ್ಬೇಕು, ಒಳ್ಳೆ ಕೆಲಸ ಮಾಡ್ಬೇಕು. ನಾವು ನಿಮ್ ಸಹಕಾರ ಕೊಡ್ತೀವಿ. ನಿಜವಾಗಿಯೂ ನಿಮ್ ಮೊನ್ನೆ ಇವರು ಜಲಜೀವನ್ ಅವರು ಅವರು ಬಂದು ನಾವು ಟೌನ್ ಅವ್ರು ಏನ್ ಮಾಡ್ದೋ ಫಿಕ್ಸ್ ಮಾಡ್ದೋ ಜನವರಿ 17ನೇ ತಾರೀಕು ಕಳೆದ ವರ್ಷ ಉಸ್ತುವಾರಿ ಮಂತ್ರಿ ಕರ್ ಪೂಜೆ ಮಾಡಿಸಿ ಮಂಜಣ್ಣು ಬಂದಿದ್ರು. ಹಾಗೆ ಒಂದು ಇದ್ರಬೇಕು ಕಂಟ್ರಾಕ್ಟರ್ ನಮ್ಮನ್ನ ನೀವು ಕರ್ಕೊಂಡು ಹೋಗ್ಬೇಕು. MLA ನನ್ನ ಬಿಡ್ಬಿಡ್ತಾರೆ ಒಳಿಕೆ ಕೌನ್ಸಿಲ್. ನಿಮ್ ಜೊತೆ ಬರ್ತೀವಿ ನಾವು. ಕೆಆರ್ಪೇಟೆ ಟೌನ್ ಅಭಿವೃದ್ಧಿ ಆಗ್ಬೇಕು, ಒಳ್ಳೊಳ್ಳೆ ಕೆಲಸ ಬೇಕು. ರಸ್ತೆಗಳು ಕಿಸ್ಕಿಂದ ರಸ್ತೆಗಳಿಲ್ಲ, ಬಡವ್ರು ನಿವೇಶನ ಕೊಡ್ಬೇಕು. ನಿಮ್ ಹಿಂದೆ ನಾವ್ ಇರ್ತೀವಿ ಸ್ವಾಮಿ. ಚುನಾವಣೆ ಬಂದ ನಾನು ಕಾಂಗ್ರೆಸ್, ಈಗ ನಾವು ನಿಮ್ಮ ಅಭಿವೃದ್ಧಿ ಆಗ್ಬೇಕು. ಹೇಮಾವತಿ ವಾರ್ಡ್ ಸಂಬಂಧಪಟ್ಟಂಗೆ 4-5 ಫಸ್ಟ್ ಹೌಸ್ ಶುರು ಮಾಡಿದ್ವಿ. ಅದರಲ್ಲೂ ಸಹ ರಹೀಂ ಖಾನ್ ಅವರು ಮತ್ತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆಲೇ ಒಂದು ಮೀಟಿಂಗ್ ಮಾಡಿ ಸಂಬಂಧಪಟ್ಟ ಸೆಕ್ರೆಟರಿ ಡೈರೆಕ್ಟರ್ ಎಲ್ಲ ಸೇರಿ ಮೀಟಿಂಗ್ ಮಾಡಿದ್ವಿ. ಅವರು ಸಹ DC ಅವರು ಡೈರೆಕ್ಷನ್ ಕೊಟ್ಟರು. ಬೆಳಗ್ಗೆಗೂ ಸಹ DC ಅವರು ಮಾತಾಡಿದೆ. DC ಅವ್ರು ಏನು ಹೇಳಿದ್ರು ಅಂತಂದ್ರೆ, ಅದು ಸರ್ಕಾರದಿಂದ ಒಂದ್ಸರಿ ಅದನ್ನ ರಿಜೆಕ್ಟ್ ಮಾಡಿರೋದ್ರಿಂದ ನಾನು ಏಕಾಏಕಿ ಕಳ್ಸಕ್ಕೆ ಬರಲ್ಲ, ಸರ್ಕಾರದಿಂದ ಅದನ್ನ ಫೈಲ್ ಕಾಲ್ ಮಾಡಿದ್ರೆ ನಾನು ಕಳಿಸ್ಬೋದು ಅನ್ನೋ ಮಾತೇಳಿದರೆ ಸಂಬಂಧಪಟ್ಟ ಸಚಿವರು ಸರ್ಕಾರದ ಅಧಿಕಾರಿಗಳು ನಾವು ಮಾತಾಡ್ತೀವಿ. ಆ ಇದು ರಾಜಕಾರಣ ಸಂಘರ್ಷದಲ್ಲಿ ಆ ವಾರ್ಡ್ನ ಪಾಪ ನಿಜವಾದ ಅರ್ಹ ಫಲಾನುಭವಿಗಳಿಗೆ ಅನ್ಯಾಯ ಆಗೋದು ಬೇಡ. ಅದು ನಾವು ನೀವೆಲ್ಲ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡೋಣ. ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರ್ಬೋದು ಸೈಟ್ ನೀಡೋ ಸಂದರ್ಭದಲ್ಲಿ. ಈಗ ನಾವು ಗ್ರಾಮ ಪಂಚಾಯತ್ ಅಂತಲೇ ಸಣ್ಣ ಪುಟ್ಟ ವ್ಯತ್ಯಾಸ ಮಾಡ್ತೀವಿ, ಸ್ವಲ್ಪ ಸಣ್ಣ ಪುಟ್ಟ. ಅದರ ನಮ್ಮ ವ್ಯತ್ಯಾಸನ 2-3 ವ್ಯತ್ಯಾಸ ಆದ ಸಂದರ್ಭದಲ್ಲಿ ಎಲ್ಲರಿಗೂ ಅದು ಎಫೆಕ್ಟ್ ಆಗೋದು ಬೇಡ. ಅದು ಇವಾಗ ಆಲ್ರೆಡಿ ಮನೆ ಕಟ್ಟಿದ್ದಾರೆ, 3ನೇ ಕೈ 4ನೇ ಕೈ 5ನೇ ಕೈ ಕ್ರಯ ಆಗಿದ್ದಾರೆ. ಬಹುತೇಕ ಎಲ್ಲರೂ ಬಾಂಬೆ ಬೆಂಗಳೂರು ಎಲ್ಲರೂ ಒಂದು ನಮ್ಮ ಕೇರ್ಪೇಟೆಲಿ ಒಂದು ನಿವೇಶನ ಮಾಡಿ ಒಂದು ಮನೆ ಕಟ್ಟೋದ ಗುರಿ ಅನ್ನೋದೊಂದು ಮನಸ್ಸಲ್ಲಿ ಇದ್ದಬದ್ದು ದುಡ್ಡೋದನ್ನು ಹಾಕಿದ್ದಾರೆ. ದಾಖಲಾತಿ ಕೊರತೆಯಿಂದ ಅವ್ರು ಮನೆ ಆಗೋದು ಬೇಡ. ಎಲ್ಲರೂ ಒಟ್ಟಿಗೆ ಹೋರಾಟ ಮಾಡೋದು ಅದಕ್ಕೆ ಸಂಪೂರ್ಣವಾಗಿ ಅದು ಸಕ್ರಮಗೊಳಿಸೋಣ ಅನ್ನೋ ಮಾತನ್ನ ಹೇಳ್ತಾ ನಿಮ್ಮ ಜೊತೆ ಒಟ್ಟಿಗೆ ನಾನು ಮಧ್ಯಾಹ್ನ ನಿಮ್ಮ ಮುನ್ಸಿಪಾಲಿಟಿ ಮೀಟಿಂಗಲ್ಲಿ ಅಂತ ಹೇಳಿದ್ರೆ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಇದ್ದೀವಿ. ನಾನು ಅದು ಆ ವಿಷಯದಲ್ಲಿ ಮುಕ್ತವಾಗಿದ್ದೀವಿ, ಜೊತೆ ಕೆಲಸ ಮಾಡೋಣ ಬನ್ನಿ. ಥ್ಯಾಂಕ್ ಯು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, ಕೆಆರ್ಪೇಟೆ. ಭಾಗಮಂಡಲದ ಮಾರುಕಟ್ಟೆ ಆವರಣದಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷೆ ಗಡಿನಾಡೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಭಾಷೆ ಉಳಿದರೆ ಮಾತ್ರ ಭಾಷೆ ಸಮಾಜ ಉಳಿಯಲು ಸಾಧ್ಯ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ
ಎಎಸ್ ಪೊನ್ನಣ್ಣ ತಿಳಿಸಿದರು. ಭಾಗಮಂಡಲದ ಮಾರುಕಟ್ಟೆ ಆವರಣದಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಭಾಗಮಂಡಲ ನಾಡಗೌಡ ಸಮಾಜ, ಕರಿಕೆ ಚೇರಂಬಾಣೆ ಗೌಡ ಸಮಾಜ, ಭಾಗಮಂಡಲ ನಾಡಗೌಡ ಯುವ ಒಕ್ಕೂಟ ಮತ್ತು ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ಸಹಯೋಗದಲ್ಲಿ ಆಯೋಜಿಸಲಾದ ಅರೆಭಾಷೆ ಗಡಿನಾಡ ಉತ್ಸವ ಸಮಾರಂಭಕ್ಕೆ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಅರೆಭಾಷಿಗರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಅಮರ ಸುಳ್ಯ ಇತಿಹಾಸವು ಇದಕ್ಕೆ ಸಾಕ್ಷಿಯಾಗಿದೆ. ಆ ನಿಟ್ಟಿನಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರನ್ನ ಸದಾ ಸ್ಮರಿಸುವಂತಾಗಬೇಕು ಎಂದರು. ಸ್ಥಳೀಯ ಭಾಷೆಗಳಾದ ಅರೆಭಾಷೆ, ಕೊಡವ, ತುಳು, ಕೊಂಕಣಿ ಹೀಗೆ ಸಣ್ಣ ಸಣ್ಣ ಭಾಷೆಗಳನ್ನು ಉಳಿಸಿದಲ್ಲಿ ಕನ್ನಡ ಭಾಷೆ ಉಳಿಯಲು ಸಾಧ್ಯ. ಆ ನಿಟ್ಟಿನಲ್ಲಿ ತಾಯಿ ಭಾಷೆಗೆ ಹೆಚ್ಚಿನ ಒತ್ತು ನೀಡುವಂತಾಗಬೇಕು. ಜೀವನಕ್ಕೆ ಇತರೆ ಭಾಷೆ ಕಲಿಯುವಂತಾಗಬೇಕೆಂದು ಅಭಿಪ್ರಾಯಪಟ್ಟರು. ಇದಕ್ಕೂ ಮೊದಲು ವಸ್ತು ಪ್ರದರ್ಶನ ಹಾಗೂ ಪುಸ್ತಕ ಮಾರಾಟ ಮಳಿಗೆಗೆ ಚಾಲನೆ ನೀಡಲಾಯಿತು. ಅಕಾಡೆಮಿಯ ಅಧ್ಯಕ್ಷರಾದ ಸದಾನಂದ ಮಾವಜಿ ಅವರ ಅಧ್ಯಕ್ಷತೆಯಲ್ಲಿ ಅಕಾಡೆಮಿ ಚಟುವಟಿಕೆಗಳನ್ನು ಉತ್ತಮವಾಗಿ ಕೈಗೊಂಡು ಸಾಹಿತ್ಯ, ಸಂಸ್ಕೃತಿ, ಪರಂಪರೆಗೆ ಹೆಚ್ಚಿನ ಒತ್ತು ನೀಡುತ್ತಿರುವುದು ಮಾದರಿಯಾಗಿದೆ ಎಂದು ಎಎಸ್ ಪೊನ್ನಣ್ಣ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿ ಅವರು ಮಾತನಾಡಿ, ಈಗಾಗಲೇ ಗಡಿನಾಡ ಉತ್ಸವವನ್ನ ಸುಳ್ಯದ ಬಂದಡ್ಕ, ಮಂಡೆಕೋಲು ಹಾಗೆಯೇ ಕೊಡಗು ಜಿಲ್ಲೆಯ ಚೇಂಡಾಣೆ, ಕುಶಾಲನಗರ ಹಾಗೂ ಭಾಗಮಂಡಲದಲ್ಲಿ ಹಮ್ಮಿಕೊಂಡು ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದ ಅವರು, ಅರೆಭಾಷೆ ಸಂಸ್ಕೃತಿ, ಸಾಹಿತ್ಯ, ಸಂಶೋಧನೆ ಮುಂದಿನ ಪೀಳಿಗೆಗೆ ತಿಳಿಸುವಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕಾರ್ಯಕ್ರಮ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಧರ್ಮಜ ಉತ್ತಪ್ಪ ಮಾತನಾಡಿದರು. ಇದೇ ಸಂದರ್ಭ ಕೊಡಗು ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದ ಅಮೆದಮಯಂತಿ, ಸ್ವಾಗತ ಸಮಿತಿ ಸಂಚಾಲಕರಾದ ಕುಯ್ಯಮುಡಿ ಮನೋಜ್, ಸದಸ್ಯರು, ಮೆರವಣಿಗೆ ಸಮಿತಿ ಅಧ್ಯಕ್ಷರಾದ ಕುದುಕುಲಿ ಕಿಶೋರ್, ಸಂಚಾಲಕ ದಂಡಿನ ಜಯಂತ, ವೇದಿಕೆ ಸಮಿತಿ ನಿದ್ಯಮಲೆ ರವಿ, ಸಂಚಾಲಕ ಸಿರಕಜೆ, ಆಹಾರ ಸಮಿತಿ ಅಧ್ಯಕ್ಷರಾದ ಸಿರಕಜೆ ನಾಗೇಶ್, ಇತರ ಸಮಿತಿ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಜನಾಂಗ ಬಾಂಧವರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಸುಳ್ಯದ ಶಿವಪ್ರಸಾದ್ ಆಲೆಟ್ಟಿ ಮತ್ತು ಬಳಗದವರಿಂದ ಅರೆಭಾಷೆ ಸಂಗೀತ ರಸಮಂಜರಿ ನಡೆಯಿತು. ಭಾಗಮಂಡಲ ಕರಿಕೆ ಗೇಟ್ ಬಳಿಯಿಂದ ಮೆರವಣಿಗೆಗೆ ಶಂಭುನಾಥ ಸ್ವಾಮೀಜಿ ಅವರು ಚಾಲನೆ ನೀಡಿದರು. ಇದಕ್ಕೂ ಮೊದಲು ಗೌಡ ಸಮಾಜದ ಪ್ರಾರ್ಥನೆ ಮಾಡ ಈಡುಕಾಯಿ ಒಡೆಯಲಾಯಿತು. ಮೆರವಣಿಗೆಯಲ್ಲಿ ಭಜನ ಕುಣಿತ, ಸುಗ್ಗಿ ಕುಣಿತ, ಕೋಲಾಟ ಗಮನ ಸೆಳೆಯಿತು. ಪೂರ್ಣಕುಂಭದೊಂದಿಗೆ ಮೆರವಣಿಗೆಯಲ್ಲಿ ಮಹಿಳಾ ಸಂಘಟಕರು ಪಾಲ್ಗೊಂಡಿದ್ದರು. ಮೆರವಣಿಗೆಯಲ್ಲಿ ವೆಂಕಟರಮಣ ಸ್ವಾಮಿ ಸ್ತಬ್ಧ ಚಿತ್ರದೊಂದಿಗೆ ಕುದುರೆ ಮೆರವಣಿಗೆ ಆಕರ್ಷಣೀಯವಾಗಿತ್ತು. ವಿವಿಧ ವಾದ್ಯ ತಂಡಗಳು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಕೂಡುಕುಟ್ಟಲೆ ಈ ದಿನ ನಾವು ಆ ಗಡಿನಾಡು ಉತ್ಸವನ ಇಲ್ಲಿ ಆಚರಿಸಿಕೊತ್ತ ತೀರ್ಮಾನ ಮಾಡಿಕೊಂಡು ಅದೇ ಪ್ರಕಾರ ಈ ದಿನ ಬೆಳಿಗ್ಗೆ ಆ ಮಹಾಗಣಪತಿ ಇಟ್ಟು ಎಲ್ಲ ದೇವ್ರನ್ನ ನೆನೆಸೋಕೂತ ನಾವು ಯೋಚನೆ ಮಾಡಿ ನಾವು ಈಗಾಗಲೇ ಆ ಮಹಾಗಣಪತಿಗೆ ಇಟ್ಟೋಳೋ. ನಾವು ಈಗ ತೊಡಗಿದ ಜಂಬರಕ್ಕೆ ಸಾಯಂಕಾಲ ಎಲ್ಲ ಜಂಬಾರ ಮುಗಿಯಲಿರುವ ಸಮೇತ ಯಾವುದೇ ಒಂದು ತೊಂದರೆ ತಾಪತೆ ಬಾರದೆ ನಿರ್ವಿಘ್ನವಾಗಿ ನಡೆಸಿಕೊಡೋ ಕೂತ ನಾವು ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭೆ ವಿಶೇಷ ಸಾಮಾನ್ಯ ಸಭೆ ಜಯಲಕ್ಷ್ಮಿ ಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕೆಆರ್ಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ನಗರೋತ್ಥಾನ ಕಾಮಗಾರಿಗೆ ಪುರಸಭೆ ಅಧ್ಯಕ್ಷರು ಹಾಗೂ ಚುನಾಯಿತ ಸದಸ್ಯರನ್ನ ಕಡೆಗಣಿಸಿರುವ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ಪಟ್ಟಣದ ವಾಸವಿ ಮಹಲ್ ಹಿಂಭಾಗದ ಸಭಾಂಗಣದಲ್ಲಿ ವಾಸವಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.